ಭಾರತಕ್ಕೆ ಬೆದರಿಕೆ ಹಾಕಿದ್ದ ಪಾಕ್ಗೆ ಇದೀಗ ಮತ್ತೊಂದು ಪೆಟ್ಟು ಬೀಳ್ತಾ ಇದೆ. ಸಿಂಧೂ ನದಿಯ ಡ್ಯಾಮ್ ಕಟ್ಟಿದ್ರೆ ಧ್ವಂಸ ಮಾಡ್ತೇವೆ ಅಂತ ಪಾಕ್ನ ಸಚಿವರುಗಳು ಹೇಳ್ತಾ ಇದ್ರು. ಇಷ್ಟು ದಿನಕ್ಕಿಂತ ಇನ್ನು ಮುಂದೆ ಕಾದಿದೆ ಶತ್ರು ರಾಷ್ಟ್ರಕ್ಕೆ ಗಂಡಾಂತರ. ಪಾಕ್ಗೆ ಜೀಲಂ ನದಿ ನೀರನ್ನ ಬಂದ್ ಮಾಡಿಬಿಟ್ಟಿದೆ ಭಾರತ. ಪಾಕ್ ಸಚಿವ ಕ್ವಾಜಾ ಬೆದರಿಕೆ ಹಾಕಿದ ನೆಕ್ಸ್ಟ್ ಡೇ ಮರು ದಿನವೇ ಭಾರತ ಈ ಒಂದು ಶಾಕ್ ಅನ್ನು ನೀಡ್ತಾ ಇರೋದು. ಜೊತೆಗೆ ಕಿಶನ್ ಗಂಗಾ ಅಣೆಕಟ್ಟಿನಿಂದಲೂ ಕೂಡ ನೀರನ್ನ ಬಂದ್ ಮಾಡಲಾಗಿದೆ. ಬಾಗ್ಲಿಹಾರ್ ಜಲಾಶಯದಿಂದಲೂ ಕೂಡ ಪಾಕ್ಗೆ ನೀರು ಸ್ಥಗಿತ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದ ರಾಮ್ಬನ್ ಬಳಿ ಇರುವಂತ ಜಲಾಶಯ ಭಾರತದ ಜಲಯುದ್ಧ ಕಂಗಾಲಾಗಿ ಪಾಕ್ ಇದೀಗ ವಿಲ್ಲ ಒದ್ದಾಡುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ನೋಡಿ, ಯುದ್ಧ ಅಂದ ತಕ್ಷಣ ಮದ್ದು ಸಿಡಿಗುಂಡು ಇದರಿಂದಲೇ ಅಂತ ಅಲ್ಲ. ಭಾರತ ಯಾವ್ಯಾವ ಮರ್ಮಾಘಾತವನ್ನ ಒಳಪೆಟ್ಟನ್ನ ಪಾಕಿಸ್ತಾನಕ್ಕೆ ನೀಡಬೇಕೋ ಆ ಎಲ್ಲ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಾ ಇದೆ. ಮೊದಲಿಗೆ ಸಿಂಧೂ ನದಿ ಒಪ್ಪಂದ ಏನಿತ್ತು ಅದನ್ನ ಅಮಾನತು ಮಾಡಿದ್ದೆ ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗಿರಲಿಲ್ಲ. ಇದರಿಂದ ವಿಲ್ಲ ಒದ್ದಾಡೋ ಪರಿಸ್ಥಿತಿ ಬಂದಿತ್ತು. ಆದರೆ ದುರಹಂಕಾರದ ಮಾತುಗಳನ್ನ ಪಾಕಿಸ್ತಾನದ ಕೆಲವು ಸಚಿವರುಗಳು ಆಡೋಕೆ ಶುರು ಮಾಡಿದ್ರು. ರಕ್ತ ಹರಿಸ್ತೀವಿ, ಆಣೆಕಟ್ಟು ಒಡೆದಾಕ್ಬಿಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ. ಯಾವಾಗ ಈ ದುರಹಂಕಾರದ ಮಾತುಗಳನ್ನು ಪಾಕಿಸ್ತಾನ ಆಡೋದಕ್ಕೆ ಶುರು ಮಾಡ್ತೋ, ಭಾರತ ಇನ್ನೂ ಏನಾದರೂ ಸರಿಯಾದ ಉತ್ತರ ಕೊಡಬೇಕು ಅಂತ ಕಾಣಿಸುತ್ತೆ ಇವರಿಗೆ ಅಂತ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ತಾ ಇದೆ. ಕೇವಲ ಸಿಂಧೂ ನದಿ ಮಾತ್ರ ಅಲ್ಲ, ಇದೀಗ ಕಿಶನ್ ಗಂಗಾ ಅಣೆಕಟ್ಟಿನಿಂದಲೂ ಕೂಡ ನೀರನ್ನು ಬಂದ್ ಮಾಡಲಾಗಿದೆ. ಅದೇನೋ ಒಡೆದಾಕ್ಬಿಡ್ತೀವಿ, ಸಿಂಧೂ ನದಿ ನೀರು ಬಿಡಲಿಲ್ಲ ಅಂತಂದರೆ ಅಲ್ಲಿ ಭಾರತೀಯರ ರಕ್ತ ಹರಿಸ್ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಅವರೆಲ್ಲ ಇದೀಗ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಯಾಕಾದರೂ ಭಾರತವನ್ನು ಕೆಣಕಿದ್ವೋ, ಯಾಕಾದರೂ ಭಾರತವನ್ನು ಎದುರಾಕೊಂಡ್ವೋ ಅನ್ನೋ ಪರಿಸ್ಥಿತಿಯಲ್ಲಿ ಸದ್ಯ ಪಾಕಿಸ್ತಾನ ಇರೋದು. ಹನಿ ನೀರಿಗೂ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕ್ವಾಜಾ ಬೆದರಿಕೆ ಹಾಕಿದಂಥ ಮರುದಿನವೇ ಭಾರತ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಪಾಕಿಗೆ ಇದೊಂದು ಮರ್ಮಾಘಾತ. ನೀರಿಲ್ಲದೆ ಈಗ ಪರದಾಡೋ ಪರಿಸ್ಥಿತಿ. ಭಾರತದ ಜಲ ಯುದ್ಧದ ಹಿನ್ನೆಲೆ ಪಾಕ್ಗೆ ಭಾರೀ ಸಂಕಷ್ಟ ಇದೀಗ ಎದುರಾಗೋದು. ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗೆ ಅಭಾವ ಸೃಷ್ಟಿಯಾಗತ್ತೆ. ಕೃಷಿ, ಕುಡಿಯುವ ನೀರು, ಜಲ ಯೋಜನೆಗಳಿಗೆ ಕಂಟಕ ಎದುರಾಗತ್ತೆ. 80% ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಿರೋದು ಪಾಕಿಸ್ತಾನದಲ್ಲಿ. ಈಗೇನೋ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ, ತಕ್ಕ ಮಟ್ಟಿಗೆ ಏನೋ ಇದೆ ಅಂತ ಅಂದರೆ ಅದು ಕೃಷಿಯಿಂದ. ಕೃಷಿ ಮಾಡಿಯೇ ಜೀವನ ಕಟ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನ ಆರ್ಥಿಕವಾಗಿ ಅಭಿವೃದ್ಧಿ ಅನ್ನೋದು ಹಾಗೇ ಇಲ್ಲ. ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾನೇ ಇದೆ. ಎಲ್ಲ ದೇಶಗಳು ಮುಂದುವರಿಯೋದು ಹೇಗೆ, ಅಭಿವೃದ್ಧಿ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇವ್ರು ಎಲ್ಲಿ ಬಾಂಬ್ ಬಿಡೋದು, ಎಲ್ಲಿ ಬಾಂಬ್ ಹಾಕೋದು ಇದನ್ನು ಯೋಚನೆ ಮಾಡ್ಕೊಂಡು ಕೂತಿದ್ರು. ಹಾಗಾಗಿ ಇವ್ರಿಗೆ ಅಭಿವೃದ್ಧಿ ಅನ್ನೋದು ಇಲ್ಲ. ಇದರ ನಡುವೆ ಇದ್ದ ಅಲ್ಪ ಸ್ವಲ್ಪ ಆದಾಯ ಕೃಷಿಯಿಂದ ಬರ್ತಿತ್ತಲ್ಲ, ಅದಕ್ಕೂ ಮೇಜರ್ ಆದಂಥ ಹೊಡೆತ ಬೀಳ್ತಾ ಇರೋದು. ಕಾರಣ ಭಾರತ ತೆಗೆದುಕೊಂಡಂಥ ಕಟುವಾದಂಥ ಈ ನಿರ್ಧಾರ. ಈಗ ಕುಡಿಯೋ ನೀರು, ಕೃಷಿ ನೀರು ಎಲ್ಲದಕ್ಕೂ ಕೂಡ ಜಲ ಯೋಜನೆಗಳಿಗೆ ಕಂಟಕ ಎದುರಾಗೋ ರೀತಿಯಲ್ಲಿ ಭಾರತ ತನ್ನ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು. ಪಾಕ್ನ ಪ್ರಮುಖ ನಗರಗಳಾದಂಥ ಕರಾಚಿ, ಲಾಹೋರ್, ಮುಲ್ತಾನ್ ಸೇರಿ ಹಲವು ಜಿಲ್ಲಾ ಕೇಂದ್ರಗಳಿಗೂ ಕೂಡ ನೀರಲ್ಲಿ ಹಾಹಾಕಾರ ಸೃಷ್ಟಿಯಾಗ್ತಾ ಇದೆ. ನಗರ ಕೇಂದ್ರಿತ ಕುಡಿಯುವ ನೀರಿನ ವ್ಯವಸ್ಥೆ ಕುಸಿಯುತ್ತೆ. ನೀರಿಲ್ಲದೆ ಜನ ವಿದ್ಯುತ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಮೆಕ್ಕೆಜೋಳ, ಗೋಧಿ, ಭತ್ತ, ಹತ್ತಿ ಸೇರಿದಂತೆ ಹಲವು ಬೆಳೆಗಳ ಮೇಲೆ ಇದು ಕ್ರಾಂತಿಕಾರಿಯಾದಂಥ ಪರಿಣಾಮ ಅನ್ನೋದು ಬೀರತ್ತೆ. ಎಫೆಕ್ಟಿವ್ ಆದಂಥ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗೇನು ಮಾಡುತ್ತೋ ಪಾಕಿಸ್ತಾನ, ನಾವು ಅಣೆಕಟ್ಟನ್ನು ಉಡೀಸ್ ಮಾಡಿಬಿಡ್ತೀವಿ, ಧ್ವಂಸ ಮಾಡಿಬಿಡ್ತೀವಿ, ರಕ್ತ ಹರಿಸ್ಬಿಡ್ತೀವಿ, ಸುಮ್ಮನೆ ಅಲ್ಲಿರೋರನ್ನು ಸಂಭಾಳಿಸೋಕೆ, ಅಲ್ಲಿರೋರನ್ನು ನಾವಿದ್ದೀವಿ ಏನೂ ಆಗಲ್ಲ ಅಂತ ಹೇಳೋದಕ್ಕೆ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಪಾಕಿಸ್ತಾನದ ಕೆಲವು ಹಾಲಿ ಸಚಿವರುಗಳು, ಮಾಜಿ ಸಚಿವರುಗಳು, ಉನ್ನತ ಅಧಿಕಾರದಲ್ಲಿರೋರು ಭಾರತವನ್ನು ಕೆಣಕುವಂಥ ಪ್ರಯತ್ನ ಮಾಡ್ತಾಯಿದ್ರು ಮಾತಿನ ಮುಖಾಂತರವಾಗಿ. ಭಾರತ ಯಾವುದಕ್ಕೂ ಮಾತಿನ ಮುಖಾಂತರವಾಗಿ ಕೌಂಟರ್ ಕೊಟ್ಟಿಲ್ಲ. ಎಲ್ಲಿ ಕಟ್ ಹಾಕಬೇಕು, ಎಲ್ಲಿ ಕಟ್ ಹಾಕಿದ್ರೆ ಎಲ್ಲಿಗೆ ಹೊಡೆತ ಬೀಳತ್ತೆ, ಯಾವಾಗ ಸಮಸ್ಯೆ ಆಗತ್ತೆ, ಪಾಕಿಸ್ತಾನದ ಬುಡಕ್ಕೆ ಬರುತ್ತೆ, ಇದೆಲ್ಲವನ್ನು ಯೋಚಿಸಿ ಚಿಂತಿಸಿ
ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು. ನೋಡಿ, ಭಾರತದ ಒಂದೊಂದು ನಿರ್ಧಾರವೂ ಕೂಡ ಪಾಕಿಸ್ತಾನಕ್ಕೆ ಇನ್ನಿಲ್ಲದ ಸಂಕಷ್ಟವನ್ನು ತರ್ತಾ ಇದೆ. ಅದು ಮೊದಲಿಗೆ ಸಿಂಧೂ ನದಿ ಒಪ್ಪಂದ ಯಾವಾಗ ಅಮಾನತ್ತು ಅಂತ ಹೇಳ್ತೋ ಆಗಲೇ ಪಾಕಿಸ್ತಾನ ಅರ್ಧ ಸೋತು ಹೋಯಿತು. ಅದಾದಮೇಲೆ ಸುಮ್ಮನೆ ಇರಬೇಕಿತ್ತು, ಆದರೆ ಅದನ್ನು ಹೊರತುಪಡಿಸಿ ನಾಲಿಗೆ ಬಿಡ್ತಾ ಇದ್ರು, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಅದಕ್ಕೆ ಇನ್ನೊಂದು ಉತ್ತರ ಕೊಟ್ಟಿದ್ದು, ಹೌದಾ, ಸಿಂಧೂ ನದಿ ಡ್ಯಾಮ್ ಕಟ್ಟಿದ್ರೆ ಧ್ವಂಸ ಮಾಡ್ತೀರಾ, ಆಯಿತು ಮಾಡಿ, ಅದು ಹೆಂಗೆ ಮಾಡ್ತೀರೋ ನಾವು ನೋಡ್ತೀವಿ ಅಂತ ಈಗ ಇನ್ನೊಂದು ಜಲಯುದ್ಧವನ್ನು ಸಾರ್ತಾ ಇರೋದು. ಇದನ್ನೇ ಅಲ್ವಾ ಯುದ್ಧ ಅಂತ ಹೇಳೋದು. ನಾನಾಗಲೇ ಹೇಳ್ತಾ ಇದ್ದೆ, ಯುದ್ಧ ಅಂದಿದ ತಕ್ಷಣ ಬಾಂಬ್ ಹಾಕೋದು, ಗುಂಡಲ್ಲಿ ಹೊಡೆಯೋದು ಇದೇ ಅಲ್ಲ. ಹೆಂಗೆ ಪತ್ರಗುಟ್ಟು ಹೋಗಬೇಕು, ಹೆಂಗೆ ಪಾಠ ಕಲಿಸ್ಬೇಕು, ಎಲ್ಲಿ ಕಿವಿ ಹಿಂಡಬೇಕು ಅನ್ನೋದು ಭಾರತಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಗೊಡ್ಡು ಬೆದರಿಕೆಗಳನ್ನು ಹಾಕ್ತಾ ಇದ್ರಲ್ಲ ಪಾಕಿಸ್ತಾನದವರು, ಈಗ ಯಾಕಾದರೂ ಭಾರತವನ್ನು ಎದುರಾಕೊಂಡು ಬಿಟ್ವೋ ಅನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದ್ದಾರೆ. ಹಾಗಾಗಿ ಶತ್ರು ರಾಷ್ಟ್ರಕ್ಕೆ ಇದು ದೊಡ್ಡ ಗಂಡಾಂತರ. ಆಲ್ರೆಡಿ ಸಮಸ್ಯೆಯಲ್ಲಿರುವಂಥ ಪಾಕಿಸ್ತಾನಕ್ಕೆ ಇದೀಗ ಜಲಯುದ್ಧ, ಹನಿ ನೀರಿಗೂ ಪರದಾಡಬೇಕಾದಂಥ ಪರಿಸ್ಥಿತಿ, ಕೃಷಿಯನ್ನು ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಪ್ರಮುಖ ನಗರಗಳಲ್ಲಿ ಕೃಷಿ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಅದರಿಂದಲೇ ಉಸಿರಾಡ್ತಾ ಇದ್ದಾರೆ. ಈಗ ಅದೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಯುದ್ಧ ಬೇಡ, ಶಾಂತಿಯುತವಾಗಿರೋಣ, ಶಾಂತಿ ಕಾಪಾಡೋಣ ಅಂತ ಎಲ್ಲ ರಾಷ್ಟ್ರಗಳು ಬಾಗಿಲು ತಡ್ತಾ ಇದ್ದಾರೆ. ಭಾರತದ ಜೊತೆಗೆ ಸಂಧಾನ ಮಾಡಿ, ಭಾರತದ ಜೊತೆಗೆ ಮಾತಾಡಿ ಯುದ್ಧ ಬೇಡ ಅಂತ. ಹಂಗಂದ ಮೇಲೆ ಬಾಯಿ ಮುಚ್ಕೊಂಡು ತೆಪ್ಪಗಿರೋದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಏನು ಮಾಡಿಬಿಡುತ್ತೆ ಭಾರತ, ಏನೂ ಮಾಡೋದಕ್ಕಾಗಲ್ಲ, ನಾವು ಉಡೀಸ್ ಮಾಡಿಬಿಡ್ತೀವಿ, ಇನ್ನೊಂದು ಮಾಡಿಬಿಡ್ತೀವಿ, ಮತ್ತೊಂದು ಮಾಡಿಬಿಡ್ತೀವಿ, ರಕ್ತ ಹರಿಸ್ಬಿಡ್ತೀವಿ ಅಂತ. ಆಯಿತು, ನೀವು ರಕ್ತನೇ ಹರಿಸಿ, ನಾವು ನೀರು ಹರಿಸಲ್ಲ ಅಂತ ಭಾರತ ತೆಗೆದುಕೊಂಡ ಈ ನಿರ್ಧಾರಕ್ಕೆ ಈಗ ವಿಲ ಒದ್ದಾಡ್ತಾ ಇದೆ.